राष्ट्रगीत सुरू कर। बोलो भारत माता के ಸುರಕ್ಷತಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷತಾ ಸಾಧನಗಳಾದ ಹೆಲ್ಮೆಟ್, ಹ್ಯಾಂಡ್ ಗ್ಲೌಸ್, ಅರ್ಥಿಂಗ್ ರಾಡ್, ಸುರಕ್ಷತಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಹಾಗೂ ನನ್ನ ಸಹ ಲೈನ್ಮನ್ಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ। ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ। ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ। ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ ಮತ್ತು ನನ್ನ ಕಂಪನಿಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣವಾಗಿ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ। ನಮ್ಮ ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ। ಎಲ್ರಿಗೂ ನಮಸ್ಕಾರ। ಇಂದು ಪ್ರತಿ ವಾರ ನಾವು ಸುರಕ್ಷತಾ ಮಂತ್ರವನ್ನು ಹೇಳ್ತೀವಿ, ಸುರಕ್ಷತೆ ಬಗ್ಗೆ ಕೆಲವು ವಿಷಯಗಳನ್ನು ಹೇಳ್ತೀವಿ। ಆದ್ರೂ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಅವಘಡಗಳು ನಡೀತಾನೆ ಇರ್ತವೆ। ಇಲಾಖೆ ಎಷ್ಟು ಮುತುವರ್ಜಿ ವಹಿಸಿದ್ರೂ ಇವು ನಡೀತಾನೆ ಇರ್ತವೆ। ಯಾಕೆ ಅಂದರೆ ಈ ನಮ್ಮ ಮಾರ್ಗದಾಳುಗಳಾಗಲಿ, ಮೇಸ್ತ್ರಿಗಳಾಗಲಿ, ಜೈಗಳಾಗಲಿ ತೆಗೆದುಕೊಳ್ಳದೇ ಇರುವಂಥ ಕೆಲವೊಂದು ಸುರಕ್ಷತೆಯಿಂದ ಈ ಅಪಘಾತಗಳಾಗ್ತವೆ। ಸ್ವಲ್ಪ ಯಾಮಾರಿದ್ರೂ, ಯಾಕಂದರೆ ಕಣ್ಣಿಗೆ ಕಾಣದೇ ಇರುವಂಥ ಇದು ವಸ್ತು ಆಗಿರೋದ್ರಿಂದ ಎಷ್ಟು ಸುರಕ್ಷತೆಯನ್ನು ವಹಿಸಿದ್ರೂ ಸಹಿತ ಇದು ಕಡಿಮೆನೇ ಅಂತ ಒಂದು ನಿಮ್ಮ ಅಣಿಯ ವ್ಯವಸ್ಥಾಪಕರಾದಂಥ ಬಳಿಗಾರ್ ಅವರು ಹಾಗೂ ಪ್ರತಾಪ್ ಅವರು ಮುಂದೆ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಸುರಕ್ಷತೆಗಾಗಿ ಅದನ್ನು ನಮ್ಮ ಒಂದು ಉಪಯೋಗವನ್ನು ಆರಿಸಿಕೊಂಡಿದ್ದಕ್ಕೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ। ಹಾಗೂ ತಮ್ಮ ಕಡೆಯಿಂದ ನಮ್ಮ ಇಲಾಖೆಯ ಮಾರ್ಗದಾಳುಗಳಿಗೆ ಸುರಕ್ಷತಾ ವಸ್ತುಗಳನ್ನು ಅಂದರೆ ಹೆಲ್ಮೆಟ್ಗಳನ್ನು, ಆಮೇಲೆ ಅರ್ಥಿಂಗ್ ರಾಡ್ಗಳನ್ನು ಮುತುವರ್ಜಿ ವಹಿಸಿ ಕೊಡ್ತಾ ಇದ್ದಾರೆ। ಈ ಒಂದು ಯೋಚನೆ ಯಾರಿಗೂ ಬಂದಿರಲಿಲ್ಲ ಮೋಸ್ಟ್ಲಿ ಇದುವರೆಗೂ। ಈಗ ನಮಗೆ ಬಂದು ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅವ್ರಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ। ಇನ್ನು ಮೇಲೆ ಆದ್ರೂ ಅಟ್ಲೀಸ್ಟು ಇಷ್ಟೊಂದು ಅವರು ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ। ಹಾಗಾಗಿ ಎಚ್ಚರದಿಂದ ಕೆಲಸ ಮಾಡಿ। ಈಗ ನಾವು ಜೈಗಳಾಗಲಿ ಎಗಳಾಗಲಿ ಮುಂದೆ ನಿಲ್ಬೋದೇ ಅಷ್ಟೇ ಹೊರತು ಹೇಳ್ಬೋದು ನಿಮಗೆ ಮಾಡಿ ಮಾಡಿ ಅಂತ, ಬಟ್ ಮಾಡಬೇಕಾಗಿರೋದು ನೀವೇನೆ, ಸುರಕ್ಷತೆಯನ್ನು ಮಾಡ್ಕೋಬೇಕಾಗಿರೋದು ನೀವೇನೆ। ಈ ಕಂಬ ಹತ್ತಬೇಕಾಗಿರೋನು ಯೋಚನೆ ಮಾಡಬೇಕು। ಈಗ ಹೇಳ್ಬೋದು, ಜೈ ಹೇಳ್ಬೋದು ಮಾಡಿ ಬೇಗ ಮಾಡಿ ಅನ್ಬೋದು, ಆದರೆ ನೀವು ಅದಕ್ಕೋಸ್ಕರ ಅರ್ಜೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ। ನಿಮ್ಮ ಸುರಕ್ಷತೆಯನ್ನು ಕರೆಕ್ಟಾಗಿ ಮಾಡಿಕೊಂಡೇ ನೀವು ಮಾಡಿ। ನಾನೇ ಹೇಳ್ಬೋದು, ಇಲ್ಲ ಈನೇ ಹೇಳ್ಬೋದು, ಇಲ್ಲ ಸರ್ ಮೊದಲು ಅರ್ಥಿಂಗ್ ಹಾಕಿದೆ ನಾನು ಮಾಡೋದಿಲ್ಲ ಅಂತ ಹೇಳಿ ನೀವು ಬೇಕಾಗಿಲ್ಲ, ಅದನ್ನು ಮಾಡೋದು ಬೇಕಾಗಿಲ್ಲ। ನಿಮ್ಮ ಸುರಕ್ಷತೆ ಮಾಡಿಕೊಳ್ಳದೆ ನೀವು ಮಾಡಿ ಅಂತ ಯಾರೂ ಹೇಳಲ್ಲ। ಯಾಕಂದರೆ ನಿಮ್ಮನ್ನ ನಂಬಿಕೊಂಡು ಹಿಂದೆ ಫ್ಯಾಮಿಲಿ ಇರ್ತವೆ, ಕುಟುಂಬ ಇರುತ್ತೆ। ನಾಳೆ ನೀವು ಹೋದ್ರಿ ಅಂದರೆ ಆಮೇಲೆ ಕಂಬ ಹತ್ತವ್ರೆಲ್ಲನೂ ಇನ್ನೂ ಸಣ್ಣ ಸಣ್ಣ ವಯಸ್ಸಿನವರೇ ಹತ್ತಿರ್ತೀರ, ಜಸ್ಟ್ ಮದುವೆ ಆಗಿರುತ್ತೆ, ಇಲ್ಲ ಮದುವೆ ಆಗೋವಂಥವ್ರು ಇರ್ತೀರ, ಚಿಕ್ಕ ಮಕ್ಕಳು ಇರ್ತವೆ। ನೀವು ಹೋದ್ರಿ ಅಂದರೆ ಇರ್ಬೋದು ಮುಂದೆ ಅವರು ನಡ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರಿಗೆ ಕೆಲಸ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕರೂ ಈ ಸಮಾಜದಲ್ಲಿ ಯಾವ ರೀತಿ ಅವರು ಇರಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ। ಆಲ್ರೆಡಿ ನೀವು ನೋಡಿರ್ತೀರ, ನಿಮ್ಮ ಜೊತೆಲಿ ಸ್ನೇಹಿತರಿಗೆ ಎಷ್ಟೋ ಜನರಿಗೆ ಆಗಿದೆ। ಇದೇ ಸಬ್ ಡಿವಿಷನ್ನಲ್ಲಿ ಸುಮಾರು 2-3 ವರ್ಷದಿಂದ ಒಂದು 4-5 ಆಯಿತು ಆಕ್ಸಿಡೆಂಟ್ಗಳು। ಅವರೆಲ್ಲ ಸಣ್ಣ ಸಣ್ಣ ವಯಸ್ಸಿನವರೇ, ಅವ್ರ ಕುಟುಂಬನ ಈಗೂ ನೋಡಿ ನೀವು ಯಾವ ರೀತಿ ಇದ್ದಾರೆ ಅಂತ। ಹಾಗಾಗಿ
ಸುರಕ್ಷತೆಯ ವಸ್ತುಗಳನ್ನ ಉಪಯೋಗಿಸಿ ಯಾವುದೇ ಅವಘಡ ಆಗದಂಗೆ ಪ್ರತಿಯೊಬ್ಬರು. ಆಮೇಲೆ ಮೇಸ್ತ್ರಿಗಳು ಅಷ್ಟೇನೆ, ಕೆಳಗಿರ್ತೀರ ನೀವು, ಹುಡುಗರು ಕೆಲಸ ಮಾಡ್ತಾರೆ ಅಂದರೆ ಅವನೇ ಆಫ್ ಮಾಡ್ಕೊಂಡಿರ್ತಾನೆ, ಇಲ್ಲ ನೀವೇ ಮಾಡಿಕೊಟ್ಟಿರ್ತೀರಾ. ಅಟ್ಲೀಸ್ಟ್ ಒಂದು ಸಾರಿ ನೋಡಿ GVS 3 ಬ್ಲೇಡ್ ಓಪನ್ ಆಗಿದೆಯಾ ಇಲ್ವಾ, ಅವನು 2 ಕಡೆ ಆಫ್ ಮಾಡ್ಕೊಂಡಿದ್ದಾನಾ ಇಲ್ವಾ, ಅದೇ ಫೀಡರ್ ಆಫ್ ಮಾಡ್ಕೊಂಡಿದ್ದಾನಾ ಇಲ್ವಾ, ಫೀಡ್ರಲ್ಲಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ. ಆಮೇಲೆ 99% ನೀವು ಅರ್ಥಿಂಗ್ ಹಾಕ್ಕೊಂಡಿದ್ರೆ ಒಂದೇ ಒಂದು ಆಕ್ಸಿಡೆಂಟು ಆಗಲ್ಲ, ಖಂಡಿತವಲ್ಲ ಆಗಲ್ಲ. ಈಗ ಸುಮಾರು ನೀವು ಹಳೆವಾಗಿದ್ದಾವೆ, ಇಲ್ಲಿ ನಮ್ಮಲ್ಲಿ ಒಂದು 4 ಆಗಿದೆ, ಸುಮಾರು ಬೇರೆ ಕಡೆ ಆಗಿದ್ದಾವೆ. ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ಏನಾಗಿದೆ, ಯಾಕೆ ಆಯಿತು ಅಂತ ಯೋಚನೆ ಮಾಡಿ ನೀವು. ಅರ್ಥಿಂಗಿಂದನೇ ಆಗಿದ್ದಾವೆ, ಎಲ್ಲ ಆಗಿರೋದು ಅರ್ಥಿಂಗಿಂದನೇ. ಆದ್ದರಿಂದ ಆ ಒಂದು ಸುರಕ್ಷತಾ ವಸ್ತುಗಳನ್ನ ನಿಮ್ಮ ವಾಣಿಯವರು ತಂದು ಕೊಟ್ಟಿದ್ದಾರೆ, ನಮ್ಮ ಪ್ರತಾಪ್ ಅವರು. ಹಾಗಾಗಿ ಅವ್ರಿಗೆಲ್ಲ ಇನ್ನೊಂದು ಸಾರಿ ಕೃತಜ್ಞತೆ ಸಲ್ಲಿಸಿ ಸುರಕ್ಷಿತವಾಗಿ ಕೆಲಸ ಮಾಡಿ ಅಂತೇಳಿ ನಾನು 2 ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವ್ಯವಸ್ಥಾಪಕರಾದಂಥ ಬಳಿಯವರವ್ರಿಗೆ ಈ ಸಭೆ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಏನಕ್ಕೆ ಅಂತಂದರೆ ವಿನೂತನವಾದಂಥ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ ಇವರು. ಹೇಗೆ ವಿನೂತನವಾಗಿ ಅಂತಂದರೆ, ನಾನು ಮೊನ್ನೆ ಹೇಳಿದ್ರು, ಪಾಪ ನೀವು ವಾರಕ್ಕೊಂದ್ಸರಿ ಮಾಡ್ತೀರಾ ಸರ್, ಡೈಲಿ ಮಾಡೋದು ಅಭ್ಯಾಸ ಮಾಡಿ ಅಂತ. ಭಾಳ ಅದು ಒಳ್ಳೆ ಮಾತು. ಏನಕ್ಕೆ ಅವರು ಪಾಪ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲ ನಮ್ಮ ರಕ್ಷಣೆಗೋಸ್ಕರ, ನಮ್ಮ ನೌಕರರ ರಕ್ಷಣೆಗೋಸ್ಕರ. ರಕ್ಷಣೆ ಅಂತಂದರೆ ಪ್ರತಿಯೊಂದರಲ್ಲೂ ರಕ್ಷಣೆ ಬೇಕು ನಮಗೆ. ಮೇಯ್ನು ನಾವು ಕೆಲಸ ಮಾಡಬೇಕಾದಾಗ ಭಾಳ ನೆಗ್ಲಿಜೆನ್ಸಿಯಿಂದ ಕೆಲಸ ಮಾಡ್ತೀವಿ. ಅರ್ಥಿಂಗ್ ರಾಡ್ ನಾನು ಇಲ್ಲ ಅಂತಂದರೆ ಹಂಗೆ ಹತ್ತೋದು, ನನ್ನ ಮುಂದೆ ನೋಡ್ಬಿಟ್ಟು ನಾನೇ ಬೈದ್ಬಿಟ್ಟು ಎಲ್ಲ ಇದು ಮಾಡಿದ್ದೀನಿ. ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಗೇನು ಯಾರೇನು ಪ್ರೆಷರ್ ಹಾಕಿ ಏನು ಮಾಡೋದಿಲ್ಲ, ಎಲ್ಲರಿಗೂ ಗೊತ್ತು. ಈಗ ಹೇಳಿದ್ರೆ ಅರ್ಧ ಗಂಟೆ ಬಿಟ್ಟೆ ಫೋನ್ ಮಾಡೋದು, ಮತ್ತೆ ಏನಾಯ್ತು ಕಾಣೋದು ಅಂತ ಎಲ್ಲರೂ ಅಷ್ಟೇ ಮಾತಾಡೋದು ಅದೇ ಥರನೇ. ಸೊ ದಯವಿಟ್ಟು ಎಲ್ಲರೂ ಸಹ ಫಸ್ಟು ಸೇಫ್ಟಿ, ಆಮೇಲೆ ಕೆಲಸ. ಫಸ್ಟ್ ಸೇಫ್ಟಿ, ನೆಕ್ಸ್ಟ್ ವರ್ಕ್, ಆ ಥರ ಇದು ಮಾಡ್ಕೊಳ್ಳಿ. ನಿಮ್ಗೇನು 5 ನಿಮಿಷ ಕರೆಂಟ್ ಕೊಡೋಕ್ಕಾಗಲಿಲ್ಲ, ಕಷ್ಟ ಆಗ್ತಿದೆ ಅಂತಂದರೆ ಯಾರೂ ನಿಮ್ಮನ್ನೇನು ಬೈಯೋದು ಆ ಥರ ಎಲ್ಲ ಮಾಡೋದಿಲ್ಲ. ಅದೇ ಏನೋ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿ ಮತ್ತು ಸಂಸ್ಥೆ ಎಷ್ಟು ತೊಂದರೆ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಫಸ್ಟು ಸೇಫ್ಟಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ನಮ್ಮ ಏನು ಈ ಕಾರ್ಯಕ್ರಮ ನಡೆಸೋದಕ್ಕೋಸ್ಕರ ನಮ್ಮ ಬಳಿಗಾರ್ ಸಾಹೇಬರು ಮತ್ತು ನಮ್ಮ ಪ್ರತಾಪ್ ಅವರು ಹೆಲ್ಮೆಟ್ಟು ಮತ್ತು ಅರ್ಥಿಂಗ್ ರಾಡನ್ನ ನಮ್ಮ ನೌಕರರಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ಪಾನ್ಸರ್ ಮಾಡಿದ್ದಾರೆ. ಸೊ ದಯವಿಟ್ಟು ಅವ್ರಿಗೆ ಎಲ್ಲರೂ ಒಂದು ಚಪ್ಪಾಳೆ ತಟ್ಟಬೇಕು ಅಂತ ಹೇಳ್ಕೊಳ್ಕೊತೇನೆ. ಏನಕ್ಕೆ ಅಂದರೆ ಎಲ್ಲರಿಗೂ ಆ ಥರ ಮನೋಭಾವ ಬರಲ್ಲ. ಸೊ ಅವ್ರು ಏನು ಒಳ್ಳೆ ರೀತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟಲ್ಲೂ ಸಾಕಷ್ಟು ಕೊಟ್ಟಿದ್ದಾರೆ ಸೇಫ್ಟಿ ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ ಇದಾವೆ ನಮ್ಮ ಹತ್ರನೂ. ಆದರೂ ಅವರು ಕೊಟ್ಟಿದ್ದಾರೆ, ಅದು ಖುಷಿ ನನಗಂತೂ ಭಾಳ ಖುಷಿ ಆಗ್ತಿದೆ. ಮತ್ತು ದಯವಿಟ್ಟು ಈಗೆಲ್ಲನೂ ಬೇರೆ ಡಿಫ್ರೆಂಟ್ RMUs ಬರ್ತಾ ಇದ್ದಾವೆ, ಮತ್ತು ಡಿಫ್ರೆಂಟ್ ಟ್ರಾನ್ಸ್ಫಾರ್ಮರ್ ಬೇರೆ ಥರದ್ದು ಎಲ್ಲ ಬರ್ತಾ ಇದ್ದಾವೆ. ಸೊ ದಯವಿಟ್ಟು ಎಲ್ಲರೂ ಅದನ್ನ ಯಾವ ಥರ ಆಪ್ರೇಟ್ ಮಾಡಬೇಕು ಎಲ್ಲ ತಿಳ್ಕೊಳ್ಳಿ. ಫಸ್ಟ್ ಹಾಕಿದ ಕೂಡಲೇ ಅದನ್ನ ಯಾವ ಥರ ನಿಮ್ಗೆ ಗೊತ್ತಾಗ್ಲಿಲ್ಲ, JEನೋ AEನೋ ಯಾರನ್ನ ಕೇಳಿಕ್ಬೋದು, ನಮಗೂ ಗೊತ್ತಾಗ್ಲಿಲ್ವಾ, ನಾವು ಅಟ್ಲೀಸ್ಟ್ ಕಂಪ್ನಿಯವ್ರನ್ನ ಕರ್ಸ್ಬಿಟ್ಟು ನಿಮ್ಗೆ ಹೇಳ್ತೀವಿ. ಮತ್ತು ದಯವಿಟ್ಟು ನೀವು ಸಾಹೇಬ್ರು ಹೇಳ್ದಂಗೆ ಏನೇ ಕೆಲಸ ಮಾಡ್ಬೇಕಂದ್ರೆ ವಿತೌಟ್ ಅರ್ಥಿಂಗ್ ರಾಡು ದಯವಿಟ್ಟು ಯಾರು ಸಹ ಸ್ಟ್ರಕ್ಚರ್ ಹತ್ತೋದಾಗ್ಲಿ, ಕರೆಂಟ್ ಇದೆ ಇಲ್ಲ ಅಂತ ಚೆಕ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ರಿಕ್ವೆಸ್ಟ್. ಏನಕ್ಕೆ ಅಂತಂದ್ರೆ ಏನು ಅರ್ಥಿಂಗ್ ರಾಡ್ ಹಾಕೊಂಡು ಕೆಲಸ ಮಾಡ್ತೀವೋ 99% ಸಾಹೇಬ್ರು ಹೇಳ್ದಂಗೆ ಆಕ್ಸಿಡೆಂಟ್ಸ್ ಆಗಲ್ಲ. ಏನೋ ಕೆಲವೊಂದು ಇನ್ಸಿಡೆಂಟ್ ಏನಾಗುತ್ತೆ, ಎಲ್ಲ ಹಾಕೊಂಡಿರ್ತೀವಿ. ನಿನ್ನೆ ಒಂದು ನಮ್ಮ ಗ್ರೂಪಲ್ಲೇ ಒಂದು ಆರ್ಟಿಕಲ್ ಬಂದಿತ್ತು, ಅದು ಹಾಕಿದ್ದೆ. UPS ಇಂದ ರಿಟರ್ನ್ ಬಂದ್ಬಿಟ್ಟು ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದಾವೆ ಅಂತ ಅಂದ್ಬಿಟ್ಟು ಅದು ಬಹಳ ಕಾಳಜಿ ವಹಿಸಿ. ಯಾಕಂದ್ರೆ 3 ಪೋಲ್ MCCB ಹಾಕಿರ್ತಾರೆ, 4 ಪೋಲ್ ಹಾಕರೆ ಬರಲ್ಲ, 3 ಪೋಲ್ ಮಾತ್ರ ಕಟ್ ಆಗುತ್ತೆ, ನ್ಯೂಟ್ರಲ್ ಇಂದ ಮತ್ತೆ ಪ್ರಾಬ್ಲಮ್ ಆಗ್ತಾವಲ್ಲ. ಸೊ ಆ ಥರದ್ದೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ದಯವಿಟ್ಟು ಮುಲಾಜಿಲ್ದೆ ಅಂಥದ್ದು ಯಾವುದೇ ನಿಮ್ಮ ಕಣ್ಣು ಕಾಣಿಸಿದ್ರು ಡಿಸ್ಕಷನ್ ಮಾಡಿದಾದ್ಮೇಲೆ ನಮ್ಗೊಂದು ಮಾತು ಹೇಳಿ ಮತ್ತೆ ನಮ್ಮ ಹತ್ರ ಕಳಿಸಿ, ಅವ್ರನ್ನ ಗೈಡ್ ಮಾಡ್ತೀವಿಲ್ಲ. ನಿಮ್ಮ ಕೈಲಿ ಆದ್ರೆ ಗೈಡ್ ಮಾಡಿ ಅದನ್ನ ಚೇಂಜ್ ಮಾಡ್ಕೊಳಕ್ಕೆ 100% ಮಾಡ್ಕೊಂತಾರೆ. ಅಷ್ಟು ದೊಡ್ಡ ನೆಟ್ವರ್ಕ್ ಮಾಡ್ಕೊಂಡಿರ್ತಾರೆ, ಅವರೇನೆ ಇನ್ಫ್ರಾಸ್ಟ್ರಕ್ಚರ್ ಅವರೇ ಮಾಡ್ಕೊತಾರೆ. ಸಣ್ಣದೇನು ಮಾಡ್ಕೊಳ್ಳೋದೇನು ಇದಿಲ್ಲ. ಮೇನ್ ತುಂಬಾ ಇಂಪಾರ್ಟೆಂಟ್ ಬಂದು ಅದೇನೆ. ಈಗ ಪ್ರೆಸೆಂಟ್ಲಿ ಎಲ್ಲರಿಗೂ ಕೆಲಸ ಗೊತ್ತಿದೆ, ನನಗೂ ಗೊತ್ತಿರೋ ಎಲ್ಲರಿಗೂ ಎಲ್ಲ ಮಾಡಬೇಕು, ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಎಲ್ಲರೂ ಸೇಫ್ಟಿಯಿಂದ ಕೆಲಸ ಮಾಡೋಣ. ಏನೇ ಹೆಚ್ಚು ಕಮ್ಮಿ ಆದ್ರೂ ನಮ್ಮ ಫ್ಯಾಮಿಲಿ ಒಬ್ರು ಇರ್ತಾರೆ ಅಂತ ಯೋಚನೆ ಮಾಡಿ. ಬೆಳಗ್ಗೆ ಬಂದಿರ್ತೀವಿ ನಾವು, ಸಂಜೆ ಹೋಗ್ತೀವೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಅದಕ್ಕೋಸ್ಕರ ಮನೆ ಫ್ಯಾಮಿಲಿನ ನೆನೆಸ್ಕೊಂಡು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಇದು ಮಾಡಿ. ಮತ್ತೆ ಎಲ್ಲರೂ ದಯವಿಟ್ಟು ಎಲ್ಲರೂ ಮೇನ್ ಏನು ಎಲ್ಲರೂ ಕೋರ್ಡಿನೇಷನ್ ಇರಬೇಕು. ಇವಾಗ ಏನಾರ ಒಂದು ಕೆಲಸ ಮಾಡಿರ್ತೀವಿ ಅಂತಂದ್ರೆ ಅದು ಹೇಳ್ಕೊಬೇಕು, ಇಂಥ ಕೆಲಸ ನಾವು ಮಾಡಿದೀವಿ, ಇಂಥ ಕಡೆ ಚೇಂಜ್ ಓವರ್ ಮಾಡಿದೀವಿ, ಇಂಥ ಅಟ್ಲೀಸ್ಟ್ ಶಿಫ್ಟ್ ನೆಕ್ಸ್ಟ್ ನಿಮ್ಗೆ ಶಿಫ್ಟ್ ಬರೋರ್ಗೆ ಹೇಳ್ಬಿಟ್ಟವ್ರೆ ಸಾಕು. ನಮ್ಗೆ ಹೇಳ್ತೀರಾ, 100% ಹೇಳ್ತೀರಾ. ನೀವು ಒಂದು ಮಾತು ಹೇಳಿ, ನಾವು ಹೇಳ್ತೀವಿ, ಆದ್ರೂ ನೀವು ಒಂದು ಮಾತು ಹೇಳ್ಬೇಕು. ಯಾಕಂದ್ರೆ ನಮ್ಗಿಂತ
ನೀವ್ ಹೇಳಿದ್ರೆ ಅವ್ರಿಗೆ ಆಡು ಭಾಷೆಲಿ ನೀಟಾಗಿ ಅರ್ಥ ಆಗುತ್ತೆ, ಚೇಂಜ್ ಓವರ್ ಮಾಡಿರೋದು ಅವೆಲ್ಲನು ಅಂತ ಹೇಳ್ತಾ, ಮತ್ತೆ ಡಿಫ್ರೆಂಟ್ ಆರಾಮ್ ಅಂತ ಹೇಳ್ದಲ್ಲ, ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ನೋಡಿ, ಬರೀ VL ಆಫ್ ಮಾಡ್ಕೊಂಡು ಕೆಲಸ ಮಾತ್ರ ಮಾಡಕ್ ಅಂತ ಹಾಕಿ ನೆಕ್ಸ್ಟ್ ಬಂದು GS ಓಪನ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ನೀವು GS ಓಪನ್ ಆಗ್ತಾಯಿಲ್ಲ, ಹತ್ತಕ್ಕಾಗಲ್ಲ ಅನ್ನೋ ಮೈಗಳತನ ಮಾತ್ರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ, ಎಲ್ಲರೂ ಸೇಫ್ಟಿ ಕೆಲಸ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಬಳಿಗಾರ್ ಸರ್ಗೆ ಮತ್ತೆ ಪ್ರತಾಪ್ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮೆಲ್ಲರ ಪರವಾಗಿ ಅಂತ ಹೇಳ್ತಾ, ನಾನು ಮಾತಾಡೋ ಅವಕಾಶ ಮಾಡಿಕೊಂಡು ನಮ್ಮ ನೆಮ್ಮವಾಣಿ ವ್ಯವಸ್ಥಾಪಕರಿಗೆ ಹೊಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಟಕ್. ಮತ್ತೆ ನಮಸ್ಕಾರ. ತಿಂಡಿ ಮಾಡಿಲ್ವಾ? ಮಾಡಿದೀರಾ? ಒಂದ್ಸರಿ ಜೋರಾಗಿ ನಮಸ್ಕಾರ ಹೇಳೋಣ ಎಲ್ಲರಿಗೂ. ನಮಸ್ಕಾರ. ಹೇಗಿದ್ದೀರಲ್ಲ? ಸೂಪರ್. ಇವತ್ತೆಲ್ಲ ಇಲ್ಲಿ ನಿಂತಿದ್ದೀರಾ ಅಂದ್ರೆ ನಮ್ಮ ತಂದೆ ತಾಯಿಗಳ ದಯೆ ಮತ್ತು ನಮ್ಗೆ ಅನ್ನ ಕೊಡ್ತಿರೋಂಥ ಬೆಸ್ಕಾಂನ ದಯೆ. ನಿಜನಾ? ಇವತ್ತು ಎಲ್ಲರೂ ನಾವಿಲ್ಲಿರುವಂತ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಪ್ರತಿಯೊಬ್ರು ಬೆಸ್ಕಾಮಿನ ಋಣದಲ್ಲಿದ್ದೀವಿ. ನಿಜನಾ? ಬೆಸ್ಕಾಂ ನಮ್ಗೆಲ್ಲ ಕೊಟ್ಟಿದ್ಯಾ? ಬೆಸ್ಕಾಂ ನಾವೇನ್ ಕೊಟ್ವಿ? ಇವತ್ತವ್ರಿಗೆ ಯೋಚನೆ ಮಾಡಿಲ್ವಲ್ಲ ಬೆಸ್ಕಾಂ ನಾವೇನ್ ಕೊಟ್ವಿ ಅಂತ. ಎಲ್ಲರೂ ಯೋಚನೆ ಮಾಡ್ಬೇಕು. ಒಂದು ಮಾತಿತ್ತು, ಹಳೆಯ ಮಾತು, ನಾವೆಲ್ಲ ಚಿಕ್ಕವರಿದ್ದಾಗ ಕೇಳ್ತಾ ಇದ್ವಿ, ದೇಶ ನಮ್ಗೆ ಏನ್ ಕೊಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಕೊಟ್ವಿ ಅಂತ ಯೋಚನೆ ಮಾಡಿದೀವ ಅಂತ. ನಿಜನಾ? ಕೇಳಿದೀವಿ ಈ ಮಾತನ್ನ. ಹಂಗೆ ಇಲಾಖೆಗೆ ನಾವು ಏನಾದ್ರು ಒಂದು ಕೊಡುಗೆ ಕೊಡೋಣ. ನಾವೆಲ್ಲರೂ ಇವತ್ತು ಕೊಡುಗೆ ಅಂದ್ರೆ ನಾವೇನನ್ನೋ ಮಾಡೋದು ಅಂತಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಇಲಾಖೆನ ಒಂದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗೋಣ. ಪ್ರತಿಯೊಬ್ರು ಇವಾಗ ಒಬ್ಬೊಬ್ರು ಕೈ ಜೋಡಿಸಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಒಬ್ಬರೇ ಮಾಡೋಕ್ಕಾಗುತ್ತೆ ಎಲ್ಲದನ್ನು. ಯಾಕೆ ಇವತ್ತು ಹೆಚ್ಚು ಕಡಿಮೆ 25ರಿಂದ 28 ಜನ ನೀವು ಒಂದು ಓಎಂಡಮಲ್ಲಿ ಒಂದು ಎಂಪ್ಲಾಯ್ಸ್ ಇದ್ದೀರಾ. ಎಲ್ಲರೂ ಕೆಲಸ ಮಾಡೋದಕ್ಕೆ, ಎಲ್ಲರೂ ಅನ್ಯೂನ್ಯವಾಗಿ ಕೆಲಸ ಮಾಡಿ ಅನ್ನ ಕೊಡುವಂತ ಕಂಪನಿನ ತುಂಬಾ ಅದ್ಭುತವಾಗಿ ಪ್ರೀತಿಸಿ, ನಮಗೆ ಜನ್ಮ ಕೊಟ್ಟ ತಾಯಿ ಎಷ್ಟು ಅನ್ನ ಕೊಡ್ತಿರೋ ಈ ತಾಯಿನೂ ಅಷ್ಟೇ ದೊಡ್ಡವಳು. ಕರೆಕ್ಟ್ ಅಲ್ವಾ? ನಮ್ಗೆಲ್ಲ ಕೊಟ್ಟಿದೆ. ಇವತ್ತು ನೋಡ್ಬೋದು, ನಮ್ಮ ಓಡಾಡಕ್ಕೆ ಒಂದು ಗಾಡಿ ಆಗಿರ್ಬೋದು, ನಮ್ಮ ಜೀವನಕ್ಕೆ ಬೇಕಾದಂಥ ಸಂಬಳ ಆಗಿರ್ಬೋದು, ಪ್ರತಿಯೊಂದು ಇಲಾಖೆ ಕೊಡ್ತಾ ಇದೆ. ನಾವು ಇಲಾಖೆಗೆ ಋಣಿಗಳಾಗಿರ್ಬೇಕು, ಪ್ರತಿದಿನ ಅದನ್ನು ಸ್ಮರಿಸ್ಬೇಕು. ಆಮೇಲೆ ನಿಮ್ಮಲ್ಲಿ ಪ್ರತಿ ಸೆಕೆಂಡ್ ನೀವು ಕೆಲಸ ಮಾಡೋದಕ್ಕೆ ಪ್ರತಿ ಸೆಕೆಂಡು ನಿಮ್ಮಲ್ಲಿ ಜಾಗೃತಿ ಇರಬೇಕು. ಇವಾಗ ಜಾಗೃತಿ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸಾಹೇಬ್ರು, ಇಬ್ರು ಹೇಳಿದ್ದಾರೆ. ಈ ಜಾಗೃತಿನ ಅಡಾಪ್ಟ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಯಾರು ತಪ್ಪು ಮಾಡ್ತಿದ್ರೆ ಅವ್ರಿಗೆ ತಿಳಿ ಹೇಳಿ, ತಪ್ಪಪ್ಪ ಮಾಡ್ತಾ ಇದೀಯಾ, ಮಾಡಬಾರ್ದು, ಸೇಫ್ಟಿ ಹಾಕೋ. ಅಟ್ಲೀಸ್ಟ್ 3 ಅರ್ಥರಾಡ್ ಮಾಡೋಕ್ಕಾಗಿಲ್ವಾ, 1 ಅರ್ಥರಾಡ್ ಆದ್ರೂ ಟಚ್ ಮಾಡ್ಕೊಳ್ಳಿ, ಡಿಸ್ಚಾರ್ಜ್ ಮಾಡ್ಕೊಳ್ಳಿ. ಡಿಸ್ಚಾರ್ಜ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತಾ? ಏನೂ ಗೊತ್ತಿಲ್ದಂಗೆ ಸುಮ್ಮನೆ ಹತ್ತದ್ವಿ, ಏನೋ ಮಾಡ್ಕೊಂಡ್ವಿ. ಕಂಬದ ಮೇಲೆ ಎಣಾಗಿ ಇಳಿಯೋದು ಚಂದನ? ಯೋಚನೆ ಮಾಡಿ. ಸುರಕ್ಷಿತವಾಗಿ ಕೆಲಸ ಮಾಡ್ಬೇಕು ತಾನೆ. ರಿಟೈರ್ಡ್ ಆಗಿ ಹೋಗ್ಬೇಕು, ಸನ್ಮಾನ ಮಾಡ್ತಾರೆ. ರಿಟೈರ್ಡ್ ಮಾಡಿದ್ರೆ ಸತ್ತೋದ್ರೆ ಏನ್ ಮಾಡ್ತಾರೆ? ಸತ್ತೋನು ಹೋದ ಇರೋರ ಪರಿಸ್ಥಿತಿ ಏನು, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು, ನಿಮ್ಮ ಅಪ್ಪ ಅಮ್ಮಂದ್ರ ಪರಿಸ್ಥಿತಿ ಏನು, ಪ್ರತಿಯೊಂದನ್ನು ಯೋಚನೆ ಮಾಡಿ. ಯಾಕಂದ್ರೆ ಯಾವುದನ್ನೇ ಕಣ್ಣಿಗೆ ಕಾಣಿಸಂಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಕಾಣಿಸ್ತೈತೆ, ಕೆಂಪು ಕಾಣಿಸುತ್ತೆ, ಹಸಿರು ಕಾಣಿಸುತ್ತೆ, ನೀಲಿ ಕಾಣಿಸುತ್ತೆ. ಇಲ್ಲೇನೂ ಕಾಣಿಸಲ್ಲ. ನಿಮಗೆ ಇಂಡಕ್ಷನ್ ಇದೆ ಅಷ್ಟೇ. ಸ್ವಲ್ಪ ಗೊತ್ತಾಯ್ತಾ ತಪ್ಪಾಗ್ತಾ ಇದೆ ಅಂತ, ನೀವೇ ಜಾಗೃತಿ ವಹಿಸಿ. ಪ್ರತಿದಿನ ಒಂದು ಶಿಸ್ತನ್ನು ಬೆಳೆಸ್ಕೊಳ್ಳಿ. ಪ್ರತಿದಿನ ಜನಗಣಮನ ಹೇಳ್ತೀರಾ ಇನ್ಮೇಲಿಂದ? ಗ್ಯಾರಂಟಿನಾ? ಮೇಸ್ತ್ರಿ ಯಾರು ಅಂದ್ರಿ? ಎಲ್ಲೋದ್ರು ಮೇಸ್ತ್ರಿ ಹೇಳಿಸ್ತೀರಾ? ಯಾರ್ಯಾರಾಗ್ಲಿ ಹೇಳಿ, ವರ್ಕ್ ಅಲರ್ಟ್ ಮಾಡಿ. ಅವ್ರ ಡ್ರೆಸ್ ಚೇಂಜ್ ಮಾಡಬೇಕು. ನೋಡಿ, ನೀವು ಶೇವ್ ಮಾಡಿಲ್ಲ, ಶೇವ್ ಮಾಡಬೇಕು. ಪ್ರತಿದಿನ ಶೇವ್ ಮಾಡಬೇಕು. ಸೋಮವಾರ ಬಂತು, ಮಂಗಳವಾರ ಬಂತು ಬೇಡ. ಡಿಸಿಪ್ಲಿನ್ ಆಗಿರಿ ಪ್ರತಿಯೊಬ್ರು. ನೀವು ಹಿರಿಯರೆಲ್ಲ ಡಿಸಿಪ್ಲಿನ್ ಆಗಿದ್ರೆ ಚಿಕ್ಕವರು ಮುಂದೆ ಬರೋರು ಡಿಸಿಪ್ಲಿನ್ ಆಗಿರ್ತಾರೆ. ಇಲ್ಲ ನೋಡಿ, ಸೂಪರ್ ಶೇವ್ಗಳೆಲ್ಲ ಮಾಡ್ಕೊಂಡು ಇನ್ಮೇಲಿಂದ ಶುಚಿತ್ವನ ಕಾಪಾಡ್ಕೊಳ್ಳಿ. ನೋಡಿ, ಬಟ್ಟೆ ಐರನ್ ಇರಬೇಕು, ಪ್ರತಿದಿನ ಐರನ್ ಮಾಡಿಸಿ. ಹೇಳಿ, 70-81 ಲಕ್ಷ ರೂಪಾಯಿ ಸಂಬಳ ಕೊಡುವಂತ ಒಂದು ಇಲಾಖೆಗೆ ನಮ್ಮ ಒಂದು ಬಟ್ಟೆ ಶುದ್ಧವಾಗಿಲ್ಲ ಅಂದ್ರೆ ಎಷ್ಟು ಚಂದ ಹೇಳಿ. ಲೈನ್ಮನ್ ಕ್ಲೀನ್ ಆಗಿ ಇರಬಾರ್ದು ಅಂತ ಏನಾದ್ರು ಇದೆಯಾ? ಹಂಗೇನಿಲ್ವಲ್ಲ, ಐರನ್ ಆಗಿರ್ಬೇಕಲ್ಲ. ನಿಮ್ಗೆ ಯಾಕ್ರಿ ಶರ್ಟ್ ಹಂಗೆ? ಶರ್ಟ್ ಪ್ಯಾಂಟ್ ನೋಡಿ. ಆಮೇಲೆ ಒಂದು ಲೈನ್ಮನ್ಗಳಲ್ಲಿ ಒಂದು ತಲೆಯಲ್ಲಿದೆ, ಡಿಪಾರ್ಟ್ಮೆಂಟ್ ಬಟ್ಟೆ ಕೊಟ್ಟಿಲ್ಲ, ನಾನು ಹೊಲ್ಸಲ್ಲ. 5 ವರ್ಷ ಆಗ್ಲಿ ನಾನು ಅದನ್ನೇ ಹಾಕಂತೀನಿ. ನೀವು ಕೊಳೆ ಮಾಡ್ಕೊಂಡು ಹೋಗ್ತೀರಾ? ನಿಮ್ ಹೆಂಗ್ಸ್ರು ಏನ್ ಮಾಡ್ತಾರೆ? ಬಡ್ಡಿ ಮಗ ಏನಿದೆ ಅಂತ ಹಾಕಿ ಉಜ್ಜಿ ಅದನ್ನ ಬೆಳ್ಳಗ್ ಮಾಡಾಕ್ಬಿಟ್ಟಿರ್ತಾರೆ. ಇರೋ ಬಣ್ಣ ಹೋಗಿ ಹೊಸ ಬಣ್ಣ ಬಂದಿರುತ್ತೆ ಅದಕ್ಕೆ. ಹಂಗಲ್ಲ, ವರ್ಷಕ್ಕೆ 3 ಜೊತೆ ತಗೊಳ್ಳಿ. ಏನ್ ಜಾಸ್ತಿ ಏನ್ ಖರ್ಚಾಗಲ್ಲ. ಮಹಾ ಅಂದ್ರೆ 5,000 ರೂಪಾಯಿ ಖರ್ಚಾಗೋದು. ಅನ್ನ ಕೊಡೋ ಇಲಾಖೆಗೆ 5,000 ರೂಪಾಯಿ ಕೊಡೋಕ್ಕಲ್ವಾ? ನಿಮ್ಮ ಯೂನಿಫಾರ್ಮ್ ನೀವು ಚೆನ್ನಾಗಿ ಕಾಣ್ತೀರಾ, ನಾನು ಚೆನ್ನಾಗಿ ಕಾಣ್ತೀನ? ಡೈಲಿ ಶೇವ್ ಮಾಡಿದ್ರೆ ನೀವು ಚೆನ್ನಾಗಿ ಕಾಣ್ತೀರಾ, ನಾನು ಚೆನ್ನಾಗಿ ಕಾಣ್ತೀನ? ಹೇಳಿ ಜೋರಾಗಿ. ಯಾಕೆ ಮೀಟರ್ ರೀಡರ್ಗಳು ನೋಡಿ ಕ್ಲೀನಾಗಿ ಶೇವ್ ಮಾಡ್ಕೊ ಬರ್ತಾರೆ, AEJಗಳು AWಗಳು ಕ್ಲೀನಾಗಿ ಬರ್ತಾರೆ, ನೀವ್ ಯಾಕೆ ಹಿಂಗ್ ಬರ್ತೀರಾ? ಎಲ್ಲರೂ ಕ್ಲೀನಾಗಿ ಶೇವ್ ಮಾಡಿ, ಆದಷ್ಟು ಶೂ ಹಾಕಿ, ನಿಮ್ಮ ಕೈಗಳು ಕಾಲುಗಳನ್ನೆಲ್ಲ ಸುರಕ್ಷಿತವಾಗಿ ಕಾಪಾಡ್ಕೊಳ್ಳಿ. ಇವತ್ತೇನು ಈ ಕಾರ್ಯಕ್ರಮ ಇವತ್ತಿಗೆ ಮಾತ್ರ ಸೀಮಿತ ಅಲ್ಲ, ಪ್ರತಿ ದಿನ ಇರಬೇಕು ಈ ಕಾರ್ಯಕ್ರಮ.
ಪ್ರತಿದಿನ ಮಾಡ್ತೀರಾ ಅಂತ ನಂಬಿದ್ದೀನಿ. ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು ಮತ್ತು ಸ್ಪಾನ್ಸರ್ಸ್ ಆದ ಪ್ರತಾಪ್ ಸಾರು, ಅವರ ಒಂದು ದೊಡ್ಡ ಗುಣ, ಅವರ ಒಂದು ದೊಡ್ಡ ಮನಸ್ಸು, ಇವತ್ತೊಂದಿಷ್ಟು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡೋಣ, ಈ ನಮಗೆ ಅನ್ನ ಕೊಡೋ ಇಲಾಖೆಗೆ ನಾವು ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ಕೊಡೋದಕ್ಕೆ ನಮಗೆ ಅನುವು ಮಾಡಿಕೊಟ್ಟಂತಹ ಕೊತ್ನೂರು ನಮ್ಮಿನ ಎಲ್ಲಾ ಅಧಿಕಾರಿಗಳಿಗೂ ಮತ್ತು ಎಲ್ಲಾ ನೌಕರ ಬಂಧುಗಳಿಗೂ ನನ್ನ ಕೋಟಿ ನಮನಗಳು. ಇವಾಗ ಸಾಹೇಬರ ಮುಖಾಂತರ ಒಂದಿಷ್ಟು ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ಕೊಡುವಂತ ಕಾರ್ಯಕ್ರಮ.